ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೊರಟಿರೋದು KM ಟ್ರೇಡಿಂಗಿಗೆ. KM ಟ್ರೇಡಿಂಗ್ UAEಯಲ್ಲಿ ತುಂಬ ಕಡೆ ಇದೆ, ಆದರೆ ನಾವು ಹೋಗ್ತಾ ಇರೋದು ರೋಲಾದಲ್ಲಿರುವ KM ಟ್ರೇಡಿಂಗಿಗೆ. ಇದರ ಒಳಗಡೆ ಗೋಲ್ಡ್ ಮತ್ತು ಸಿಲ್ವರ್ನ ತುಂಬ ಶಾಪ್ಸ್ ಇದೆ. ಇದಕ್ಕೆ ಗೋಲ್ಡ್ ಸೂಕ್ ಅಂತಲೂ ಕರೀತಾರೆ. ಸೂಕ್ ಅಂತ ಹೇಳಿದರೆ ಅರೇಬಿಕ್ನಲ್ಲಿ ಶಾಪ್ ಅಂತ ಅರ್ಥ. ಈಗಿನ ಗೋಲ್ಡ್ ರೇಟಿಗೆ ಗೋಲ್ಡ್ ತಗೊಳ್ಳೋಕೇನೆ ಮನ್ಸು ಬರಲ್ಲ, ಆದರೆ ನೋಡ್ಕೊಂಡು ಬರಲಿಕ್ಕೇನು ಫ್ರೀ ಅಲ್ವಾ, ಹಾಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ನಿಮಗೂ ಒಂದು ರೌಂಡ್ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮುಂಚೆ ಊರಲ್ಲಿರಬೇಕಾದ್ರೆ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಸ್ಟಕ್ ಆಗಿತ್ತು. ದುಬೈಯಲ್ಲಿ ಗೋಲ್ಡ್ ಅಂತ ಹೇಳಿದರೆ ತುಂಬಾ ಚೀಪ್ ಅಂತ. ತರಕಾರಿನೆಲ್ಲ ಹೇಗೆ ಇಟ್ಟಿರ್ತಾರೋ ಹಾಗೆ ಗೋಲ್ಡನ್ನು ಇಟ್ಟಿರ್ತಾರೆ ಅಂತ ಹೇಳುವಂಥ ಒಂದು ಫೀಲಿಂಗ್. ಆದರೆ ನಿಜವಾಗಿ ಹೇಳಿಕ್ಕೆ ಹೋದರೆ ಗೋಲ್ಡನ್ನು ಹೊರಗಡೆ ತೋರುವ ಹಾಗೆ ಇಟ್ಟಿರ್ತಾರೆ, ಆದರೆ ಗ್ಲಾಸಿನ ಒಳಗಡೆ ಇರ್ತದೆ. ನಮಗೆ ಅದನ್ನು ಮುಟ್ಲಿಕ್ಕಾಗಲ್ಲ. ಇನ್ನು ಶಾಪ್ನ ಒಳಗಡೆ ಹೋದರೆ ನಮಗೆ ಯಾವ ಥರದ್ದು ಬೇಕು ಅದನ್ನೆಲ್ಲ ತೋರಿಸ್ತಾರೆ. ನಾವು ಹಾಕ್ಕೊಂಡು ಕೂಡ ಟ್ರಯಲ್ ಮಾಡ್ಬೋದು, ಇದಕ್ಕೇನೂ ತೊಂದರೆ ಇಲ್ಲ. ಇವೆಲ್ಲ ಊರಲ್ಲಿ ಕೂಡ ಇರುತ್ತಲ್ವ, ಊರಲ್ಲಿ ಯಾವುದೇ ಶಾಪಿಗೆ ಹೋದರೂ ನಾವು ಹಾಕ್ಕೊಂಡು ಟ್ರಯಲ್ ಮಾಡಿ ನೋಡ್ಬೋದು. ಹಾಗೆಯೇ ಇಲ್ಲೂ ಕೂಡ. ಇನ್ನು ಗೋಲ್ಡ್ ರೇಟಿನ ವಿಷಯಕ್ಕೆ ಬಂದರೆ ಇಲ್ಲಿಗೂ ಇಂಡಿಯಾಕ್ಕೂ ಜಾಸ್ತಿ ಏನು ಡಿಫ್ರೆನ್ಸ್ ಇರೋದಿಲ್ಲ. ಇಂಡಿಯಾದಲ್ಲಿ ಎಷ್ಟಿರ್ತದೆ ಅದಕ್ಕಿಂತ ಒಂದು 3,000-4,000 ಸಾವಿರ ಸೇವ್ ಮಾಡ್ಬೋದು. ಇದು ಆರ್ನಮೆಂಟ್ ತಗೊಳ್ಳೋದಾದರೆ. ಇನ್ ಕೇಸ್ 0% ಮೇಕಿಂಗ್ ಇರುವ ಚೈನ್ ಅಥವಾ ಗೋಲ್ಡ್ ಕಾಯಿನ್ಸ್ ಈ ಥರ ತಗೊಳ್ಳೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಉಳಿಯುತ್ತೆ ಅಂತ ಹೇಳ್ತಾರೆ. ಎಲ್ಲಿಗಾದ್ರೂ ಹೋಗುವಾಗ ಮಕ್ಕಳನ್ನೊಂದು ಮನೆಯಲ್ಲೇ ಬಿಟ್ಟು ಹೋಗಬೇಕು. ಎಲ್ಲಾದ್ರೂ ಅವ್ರನ್ನ ಕರ್ಕೊಂಡು ಹೋದ್ರೆ ಏನಾದರೂ ಒಂದು ಬೇಕೇ ಬೇಕು. ಇಲ್ಲಿ ಇವತ್ತು ಈಗ ಬಾಲ್ ಇದ್ದು ಸೆಟ್ ಬೇಕಂತ ಕೂತಿದ್ದಾನೆ. ಇದರಲ್ಲಿ ಏನಂದ್ರೆ ಒಂದು ದಿರಮಿದ್ದು ಕಾಯಿನ್, ಚಿಕ್ಕ ಬಾಲ್ ಸೆಟ್ ಇರುತ್ತೆ, ಕೆಲವುದರಲ್ಲಿ ದೊಡ್ಡದಿರುತ್ತೆ. ಇದು ದೊಡ್ಡದು, ಅದರಿಂದ 2 ದಿರಮ್ ಹಾಕಬೇಕು. 2 ದಿರಮ್ ಹಾಕಿ ಅದು ತಿರುಗಿಸಿದ್ರೆ ಅದು ಯಾವುದಾದ್ರೂ ಅದರಲ್ಲಿರುವ ಒಂದು ಬಾಲ್ ಕೆಳಗೆ ಬರ್ತದೆ. ಹಾಗೆ ಇವನಿಗೆ ಬೇಕು ಅಂತ ಹೇಳ್ದ, ಮತ್ತೆ ಬಾಲ್ ತೆಗೆಸಿ ಕೊಟ್ವಿ. ನಾವು ಇವನ್ನ ತ್ಯಾಮನ್ ಗಿರಾಕಿ ಅಂತಾನೆ ಕರೆಯೋದು. ಎಲ್ಲಿ ನಟ್ ಬೋಲ್ಟ್ ಅಂಗಡಿಗೆ ಹೋದ್ರು ಏನಾದರೂ ಒಂದು ತಗೊಂಡು ಬರ್ತಾನಪ್ಪ. ನಿಮ್ಮ ಮಕ್ಕಳು ಹೀಗೇನಾ? ಕಮೆಂಟಲ್ಲಿ ಹೇಳಿ. ಡಿಸೈನ್ ವೈಸ್ ಹೇಳ್ಬೇಕಂತ ಹೇಳಿದರೆ ಇಲ್ಲಿ ಅಷ್ಟೊಂದು ಇಂಡಿಯನ್ ಟ್ರೆಡಿಷ್ನಲ್ ಡಿಸೈನ್ಸ್ ಬರ್ತಾ ಇರಲಿಲ್ಲ ಮುಂಚೆ, ಆದರೆ ಈಗ ಇಂಡಿಯಾದಿಂದ ಸ್ವಲ್ಪ ಡಿಸೈನ್ಸ್ ಬರ್ತಾ ಇದ್ದಾವೆ. ಇವರಿಗೆ ನವರತ್ನದ ಉಂಗುರ ಹೇಗೆ ಕಾಣಿಸುತ್ತೆ ಅಂತ ನೋಡುವ ಅಂತ ಹೇಳಿ ನಾವು ಒಂದು 2-3 ಶಾಪಿಗೆ ಹೋಗಿ ಟ್ರೈ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ಮಗ ಹೇಳ್ತಾ ಇದ್ದಾನೆ, ನೀವು ಮಾತ್ರ ನಾನು ನೋಡೋದು, ನಾನು ನೋಡಬಾರ್ದಾ ಅಂತ ಹೇಳಿ ಅವನಿಗೂ ಉಂಗುರ ನೋಡಬೇಕು ಅಂತ ಹೇಳ್ದ. ಮತ್ತು ಅವನ ಸೈಜಿನ ಉಂಗುರವನ್ನು ಹಾಕಿ ಟ್ರೈ ಮಾಡಿದ್ವಿ. ಎಷ್ಟಿದಲ್ವೇ? ಉಂಗುರಕ್ಕೆ 400 ದಿರಮ್ಸ್ ಆಗ್ತಾ ಇತ್ತು. ಮುಂಚೆ ಎಲ್ಲ 150 ದಿರಮ್ಗೆ ಉಂಗುರ ಸಿಗ್ತಾ ಇತ್ತು. ಈಗ 400 ಆಗಿದೆ ಅದೇ ಉಂಗುರಕ್ಕೆ. ಅದರಲ್ಲಿ ಚಿನ್ನನೂ ಜಾಸ್ತಿ ಇರಲ್ಲ. ನವರತ್ನ ಉಂಗುರಕ್ಕೆ 4000 ದಿರಮ್ ಹತ್ರಕ್ಕೆ ಆಗುತ್ತಂತೆ. 4000 ಅಂತ ಹೇಳಿದರೆ 66,000 ಹತ್ರಕ್ಕೆ ಆಗುತ್ತೆ. ಊರಲ್ಲಿ ಇದಕ್ಕೆಲ್ಲ ಎಷ್ಟಿದೆ ರೇಟು ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ಇದು ತುಳಸಿ ಮಣಿಕಂಠಿ. ಇದಕ್ಕೆ ನಿಯರ್ಲಿ ಅವರು 7000 ಹತ್ರಕ್ಕೆ ಆಗುತ್ತೆ ಅಂತ ಹೇಳಿದರು. ಎಷ್ಟು ಗ್ರಾಮ್ಸ್ ಇದೆ ಅಂತ ನನಗೆ ಕರೆಕ್ಟಾಗಿ ನೆನಪಿಲ್ಲ. ಶಿವಾಂಶ್, ಇಲ್ಲಿದ್ದು ಸೆಕೆ ಓಕೆನಾ, ಊರಿದ್ದು ಸೆಕೆ? ಇಲ್ಲಿದ್ದು ಬೇಡವಾ? ಊರಿದ್ದು ಸೆಕೆ ಓಕೆ ನಿಂಗೆ? ಇಲ್ಲಿದ್ದು ಬೇಡವಾ? ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.